ಸ್ನೇಹಿತರೆ ನಮಸ್ಕಾರ, ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಒಂದು ರೆಸಿಪಿ ಉಪವಾಸದ ಸಲುವಾಗಿ ಸಾಬುದಾನಿ ಅಥವಾ ಸಬ್ಬಕ್ಕಿ ಅಂತಾರಲ್ಲ, ಸಾಬುದಾನಿ ಸಬ್ಬಕ್ಕಿ ಒಗ್ಗರಣೆ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅದೇ ರೀತಿ ನಮ್ಮದು ಇನ್ನೊಂದು ಚಾನಲ್ ಇದೆ, ಅದು ಯಾವುದಂತಂದ್ರೆ ಆನಂದ್ ಕನ್ನಡ ವ್ಲಾಗ್ಸ್ ಅಂತ. ಅದಕ್ಕೂ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾವ ರೀತಿಯಾಗಿ ನಮ್ಮ ಉದಯ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಯಾವ ರೀತಿ ನೀವು ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿ ಬೆಳೆಸಿದಿರೋ ಅದೇ ರೀತಿ ಇದನ್ನು ಬೆಳೆಸಿರುತ್ತೆ ಹೇಳ್ತಾ, ಈಗ ಸಬ್ಬಕ್ಕಿ ಅಥವಾ ಸಾಬುದಾನಿಯ ಉಪವಾಸವಾಗಿ ಒಗ್ಗರಣೆ ಮಾಡೋದನ್ನು ತೋರಿಸ್ಕೊಡ್ತೀನಿ ರೀ, ನೋಡೋಣ ಬನ್ನಿ. ಸ್ನೇಹಿತರೆ, ಈ ಸಾಬುದಾನಿ ಸುಮಾರು ಒಂದು ಪಾವು ಕೆಜಿ ಅಷ್ಟು ಸಾಬುದಾನಿ ಆಗ್ತದೆ ರೀ. ಈ ಸಾಬುದಾನಿ ನಿನ್ನಿಂದ ಚೆನ್ನಾಗಿ ಎರಡು ಸಲ ತೊಳೆದು ನೆನೆ ಇಟ್ಟಿನ್ರಿ. ಈ ರೀತಿ ನೆನೆದವ್ರಿ. ಈಗ ಅದನ್ನು ಒಗ್ಗರಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ರೀ. ಸ್ನೇಹಿತರೆ, ಈ ಮಿಕ್ಸರ್ಗೆ ಏನೈತಿ, ಮಿಕ್ಸರ್ ಹಚ್ಚಿ ಇದು ಮಾಡೀನಿ ರೀ, ಪೇಸ್ಟ್ ಮಾಡೀನಿ. ಇದ್ರಾಗ ಏನೈತಿ ಅಂದ್ರೆ ಶೇಂಗಾ, ಆಮೇಲೆ ಜೀರಿಗೆ, ಆಮೇಲೆ ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಮಿಕ್ಸರ್ ಹಚ್ಚಿಟ್ಟಿನಿ ರೀ. ಸ್ನೇಹಿತರೆ, ಇದು ಕಾಯಕ್ಕಿಟ್ಟಿನಿ. ಇದಕ್ಕೇನು ಮಾಡ್ತೇನೆ ರೀ, ಒಂದು 2-3 ಚಮಚ ಎಣ್ಣೆ ಹಾಕ್ತೇನೆ ರೀ. ಎಣ್ಣೆ ಚಲೋ ತೆಗಿಬೇಕ್ರಿ, ಅಂದ್ರೆ ಚಲೋ ಹಾಕತ್ತೆ ರೀ. ಸ್ನೇಹಿತರೆ, ಜೀರಿಗೆ ಹಾಕಾಕತ್ತೀನಿ. ಇದಕ್ಕೆ ಸಾಸಿವೆ ಹಾಕಂಗಿಲ್ಲ. ಯಾಕೆ ಸಾಸಿವೆ ಹಾಕಂಗಿಲ್ಲ ಅಂದ್ರೆ ಇದು ಸಾಬುದಾನಿ ನಾವು ಉಪವಾಸ ಸಲುವಾಗಿ ಉಪಯೋಗ ಮಾಡ್ತೀವಿ, ಸಂಕಷ್ಟಿಗೆ ಉಪಯೋಗ ಮಾಡಕತ್ತೀವಿ. ಅದಕ್ಕೆ ಇದು ಏನೈತಿ ಸಾಸಿವೆ ಉಪಯೋಗ ಮಾಡಂಗಿಲ್ಲ, ಜೀರಿಗೆ ಅಷ್ಟು ಹಾಕ್ತೀವಿ. ಈಗೇನದ್ರಿ ಪೇಸ್ಟ್ ಇದನ್ನು ಹಾಕ್ತೇನೆ ರೀ. ಇದು ಮಾಡಿಟ್ಟಿನಿ ರೀ, ಅದನ್ನು ಹಾಕ್ತೇನೆ ರೀ. ನೋಡಿರಿ, ಒಲಿ ಸಣ್ಣ ಇಟ್ಕೊಂಡಿನಿ ರೀ, ಯಾಕೆ ತಳ ಹತ್ತಬಾರ್ದತ್ತ. ನೋಡಿ, ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಖಾರ ನಾವು ಐತಿ ಹಸಿಮೆಣ್ಸಿಕಾಯಿ ಉಪಯೋಗ ಮಾಡಿವ್ರಿ ಇಲ್ಲಿ. ಇದು ಸ್ವಲ್ಪ ಕಾಯಿಸ್ತೀನಿ ರೀ ಸಣ್ಣಗೆ. ನೋಡಿ, ಈ ರೀತಿ ಸಣ್ಣ ಇಟ್ಟ ಬೇಯಿಸಾಕತ್ತೀನಿ ರೀ. ಸ್ವಲ್ಪ ಎಷ್ಟು ಬೇಯ್ತೈತಿ ಅಷ್ಟು ಚಲೋ ಹಾಕತ್ರಿ. ಅದಕ್ಕೆ ಈಗ ಏನು ಮಾಡ್ತೀನಿ ರೀ, ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಒಂದು ಅರಿಶಿನ ಪುಡಿ ಉಪಯೋಗ ಮಾಡ್ಬೇಕು ರೀ. ಆಮೇಲೆ ಸಾಬುದಾನಿ ಉಪ್ಪು ಅಂತೇಳಿ ಸೋದರ್ಲಾನಿ ಉಪ್ಪು ಸಿಗ್ತೈತೆ ರೀ. ಆ ಸೋದರ್ಲಾನಿ ಉಪ್ಪು ಇದನ್ನು ಉಪವಾಸ ಸಲುವಾಗಿ ಉಪಯೋಗ ಮಾಡ್ತಾರೆ ರೀ. ಈ ಉಪ್ಪನ್ನು ಹಾಕ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಮತ್ತೊಂದು ಸಲ ಕಾಯಿಸ್ಕೊಡ್ತೇನೆ ರೀ. ಈ ರೀತಿ ಸಾವಕಾಶ ಕಾಯಿಸ್ಬೇಕು ರೀ. ಮೂಲಿ ಸಣ್ಣ ಇಡ್ಬೇಕು ರೀ. ಸಣ್ಣ ಇಟ್ಟು ಕಾಯಿಸ್ಬೇಕು, ಅಂದ್ರೆ ಚಲೋ ಆಗ್ತದೆ ರೀ. ಅಂದ್ರೆ ಹೊತ್ತಬಾರ್ದು ಅಂತೇಳಿ ಸಣ್ಣ ಇಟ್ಕೊಂಡಿನಿ ರೀ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕಾಯಿಡ್ತೀನಿ ರೀ. ಮಿಕ್ಸ್ ಆತ ಅಂದ್ರೆ ಏನು ಮಾಡಿದ್ರು, ಇದನ್ನು ಇನ್ನೂ ಸ್ವಲ್ಪ ಇದಾದಾಗ ಈಗ ಈ ಸಾಬುದಾನಿ ಏನೈತಿ ರೀ, ನೆನೆ ಇಟ್ಟದ್ದು ತೊಳೆದು ನೆನೆ ಇಟ್ಟು ರಾತ್ರಿ ಆ ಸಾಬುದಾನಿ ಇದಕ್ಕೆ ಹಾಕ್ತೇನೆ ರೀ. ನೋಡಿ ಯಾವ ರೀತಿ ಕಾಳಾಗಿದೆ ನೋಡ್ರಿ. ಸಾಬುದಾನಿ ಒಗ್ಗರಣೆ ಅಂತಾರೆ ಇದಕ್ಕೆ. ನೋಡಿ ಸ್ನೇಹಿತರೆ, ಎಷ್ಟು ನೆನೆದವ ಕಿಚ್ಚಿದ ಸಹಿತ ನೋಡ್ರಿ. ಈ ರೀತಿ ನೆನೆದವ್ರಿ. ಏನು ಮಾಡ್ತೀವಿ, ಸಣ್ಣಗೆ ಇಟ್ಟು ಉರಿ ಒಳಗೆ ಬಿಸಿ ಮಾಡ್ಕೊತೀನಿ ರೀ. ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಬೇಕ್ರಿ. ಇದಕ್ಕೆ ಕೆಲವು ಕಡೆ ಸಾಬುದಾನಿ ಕಿಚಡಿ ಅಂತಾರೆ ರೀ. ನಮ್ಮ ಸೈಡ್ ಏನೈತಿ ಸಾಬುದಾನಿ ಒಗ್ಗರಣೆ ಅಂತಾರೆ. ಇದು ಏಕಾದಶಿ ದಿನ, ಪಂಡ್ರಪುರ ಏಕಾದಶಿ, ಶಿವರಾತ್ರಿ ಏಕಾದಶಿ, ಆಮೇಲೆ ಉಪವಾಸ, ಯಾವುದೇ ಉಪವಾಸ ಇದ್ರೆ ಸಂಕಷ್ಟಿ ಒಳಗೆ ಉಪಯೋಗ ಮಾಡ್ತಾರೆ. ಸಂಕಷ್ಟಿ, ಏಕಾದಶಿ ಉಪವಾಸಗಳು ಯಾವುದೇ ಇದ್ರೂ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಆ ಉಪ್ಪು ಏನೈತಿ ದಿನನಿತ್ಯ ಬಳಸೋ ಉಪ್ಪನ್ನು ಇದಕ್ಕೆ ಉಪಯೋಗ ಮಾಡಂಗಿಲ್ಲ ರೀ. ಇದಕ್ಕೊಂದು ಉಪವಾಸದ ಉಪ್ಪತ್ತು, ಸೋದರನ ಉಪ್ಪತ್ತು ಮಾರ್ಕೆಟ್ನಾಗ ಸಿಗ್ತೈತೆ ರೀ. ಆ ಉಪ್ಪನ್ನು ಇದಕ್ಕೆ ಹಾಕಿರ್ತೀವಿ ರೀ. ನೋಡಿರಿ, ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ರೀ. ಈಗ ಏನು ಮಾಡ್ತೀನಿ ರೀ, ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಸಕ್ಕರೆ ಹಾಕ್ತೀನಿ, ಹಾಕಿ ಒಂದು ಸಲ ಕಾಯಿಸ್ಕೊತೀನಿ. ಮತ್ತು ಸಣ್ಣ ಉರಿ ಒಳಗೆ ಕಾಯಿಸ್ಕೊತೀನಿ ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟೀನಿ ರೀ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ ಅದಕ್ಕೆ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಇದನ್ನು ಐತಿ ಉಪವಾಸ ಸಲುವಾಗಿ ಉಪಯೋಗ ಮಾಡೋದು ಭಾಳ ಮಹತ್ವ ರೀ. ಬಾಕಿ ದಿನದಾಗ ಯಾವುದೇ ರೀತಿ ಮಾಡ್ತೀನಿ ನಡಿತೈತಿ, ಉಪವಾಸಕ್ಕಾಗಿ ಸ್ಪೆಷಲ್ ಅದ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಇದನ್ನು ಭಾಳ ಮಾಡ್ತಾರೆ ರೀ. ಇದು ನೋಡಿರಿ, ಇದೇ ರೀತಿ ಸಾಬುದಾನಿ ಸಬ್ಬಕ್ಕಿನ ಅಂತಾರೆ ಇದಕ್ಕೆ ರೀ. ಕೆಲ ಕಡೆ ಸಬ್ಬಕ್ಕಿ ಅಂತಾರೆ, ನಮ್ಮಲ್ಲಿ ಅಂತ ಸಾಬುದಾನಿ ಅಂದ್ರೆ ನಮ್ಮಲ್ಲಿ ಉತ್ತರ ಕನ್ನಡದಾಗ ಗೊತ್ತಾಗತ್ತೆ ರೀ. ಸಬ್ಬಕ್ಕಿ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ನಾವು ಸಾಬುದಾನಿ ಒಗ್ಗರಣೆ ಅಂತ ಹೇಳ್ತೀವಿ ರೀ. ನೋಡಿರಿ ಸ್ನೇಹಿತರೆ, ಸಾಬುದಾನಿ ರೆಡಿ ಆಗೈತಿ. ಸಾಬುದಾನಿ ಒಗ್ಗರಣೆ, ಈ ಸಾಬುದಾನಿ ಒಗ್ಗರಣೆ ಮುಗಿಸ್ತೇನೆ ರೀ. ಈಗ ಈ ವಿಡಿಯೋವನ್ನು ನೋಡಿ ಚೆನ್ನಾಗಿ ನೀವು ಈಗ ಇದಕ್ಕೇನೈತಿ ರೀ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇದನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ದಿವಸ ಸಾಬುದಾನಿ ಒಗ್ಗರಣೆ ಸ್ಪೆಷಲ್ ಉಪವಾಸ ಸಲುವಾಗಿ ಮಾಡಿದ್ರಿ. ಅದನ್ನು ಮುಗಿಸ್ತೀನಿ. ಧನ್ಯವಾದಗಳು.